ಹಲೋ ನಮಸ್ಕಾರ ಬಂಧುಗಳೇ. ನಮ್ಮ ಮನೆ ಮಹಡಿ ಮೇಲೆ ಹೊಸ ನೆಂಟರು ಬಂದವ್ರೆ, 4 ಜನ ಇವ್ರೆ ನೋಡಿ. ಯಾವಾಗೋ ಇಲ್ಲಿ ಬಂದು ಮರಿ ಹಾಕಿದೆ ಬೆಕ್ಕು, ಬಹಳ ಕ್ಯೂಟ್ ಆಗಿದ್ದಾವೆ ನೋಡಿ. 1 2 3 4 ತೆಗಿ. ಅದನ್ನು ಗಲೀಜು ಮಾಡ್ಕೊಂಡವೆ, ಸ್ವಲ್ಪ ಕ್ಲೀನ್ ಮಾಡಿಡೋಣ. ನೋಡಿ ಎಲ್ಲ गलीज ಮಾಡ್ಕೊಂಡವೆ. ತೆಗಿ ಆ ಕಡೆ. अव्वतेला किती थंडी वाजली बघते. थंडी वाजली बस. क्या कुछ गत्तन क्या कुछ थंडीमुळेच ते तसं करतात बघते. ಈಗ ನೋಡಿ ಬಾ, ಒಟ್ಟು 4 ಮರಿಗಳಿವೆ. अजून एक कुठे आहे? ಇದು ಪ್ಯೂರ್ ಬ್ಲ್ಯಾಕ್, ಬ್ಲಾಕ್ ಇಲ್ಲ, ಪಟ್ಟಿ ಪ್ಯೂರ್ ಬ್ಲ್ಯಾಕ್ ಇದೆ. ಇನ್ನೊಂದೆಲ್ಲ ಇತ್ತು, ಇನ್ನೊಂದೆಲ್ಲ ಇತ್ತು. गेलं कुठं खाली बिल गेलं का काय बघा. ಹೇಳಿ ರಾಜ. ಮಕ್ಕಳಿಗೆ ಬೆಕ್ ಮರಿ ಅಂದ್ರೆ ತುಂಬಾ ಇಷ್ಟ. अजून एक ನಮ್ಮ कुठे? ಮನೆಯಲ್ಲೇ ಇದ್ರ ಡ್ಯಾಡಿ ಇದೆ, ಮಮ್ಮಿ ಯಾವ್ದೋ ಬೇರೆದ್ದು. ಇದು ನಾನು ಶರ್ಟ್ ಒಳಗಡೆ ಹೋಗಿದ್ದೆ, ಒಳಗಡೆ व थंडी वाजली बघा त्याला. हा की थंडी वाजते. ನೋಡಿ, ಇದು ಫಿಮೇಲ್, ಇದು ಮೇಲ್, ಇದು ಮೇಲ್. ಅದು ಸರಿ ನೋಡ್ತೀನಿ ಅದನ್ನ. ಎಷ್ಟು ಅವುಗಳ ವ್ಯವಸ್ಥೆ ಮಾಡ್ತಾ ಇದ್ರೆ ಮನೆಯಲ್ಲಿ. ಇದು ಅವಕ್ಕೆಲ್ಲ ಬೆಡ್ ಮಾಡಿ, ಮಕ್ಕಳು ನೋಡಿ, ನಮ್ಮ ಚಿಕ್ಕ ಮಗಳು ಅವಕ್ಕೆಲ್ಲ ಬೆಡ್ ಮಾಡಿ ತಂದಿರ್ತಾಳೆ. ಇಲ್ಲಿ ಎಲ್ಲಿದೆ ಇದು? ತಲೆ ಹೊಡ್ಕೊಂಡು ಎಲ್ಲಿ ಹೋಯ್ತು ನೋಡಿ. ಸರಿ ಈ ಕಡೆ ಬಾ, ನೋಡ್ತೀನಿ. ಸರಿ ಈ ಕಡೆ ಬಾ. ಧಮ್ಕೆ ಪುಟ್ಟ ಮರಿಗಳು ಚಳಿಯಲ್ಲಿ ನೋಡಿ. ಇಲ್ಲಿ 3ನೇ ಅಂತಸ್ತಿನ ಮಾಡಿ ಮೇಲೆ ಈ ಸ್ಟೋರ್ ಸ್ಪೇಸ್ ಇದೆ, ಇಲ್ಲಿ ಬಂದು ಮರಿ ಹಾಕಿದೆ. ಅದು ಶ್ರವಣ ಬೆಳಗೊಳದಲ್ಲಿದು ನೋಡಿ. ಗೊಮ್ಮಟೇಶ್ವರನ ವಿಗ್ರಹ ಇಲ್ಲೇ ಇದೆ. ಇದು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ. ಇಲ್ಲಿ ಚಂದ್ರಗಿರಿಯ ವಿಹಂಗಮಯ ನೋಟ ಕಾಣುತ್ತೆ. ಇದು ವಿಂಧ್ಯಗಿರಿಯ ಸೊಬಗು. ಇದರಿಂದ ಕೆಲವೇ ಮೀಟರ್ಗಳ ದೂರದಲ್ಲಿ ನಮ್ಮ ಮನೆ ಇದೆ. ನಮ್ಮ ಮನೆಯ ಮಹಡಿಯ ಮೇಲೆ ಬೆಕ್ಕುಗಳು, ಬೆಕ್ಕಿನ ಮರಿಗಳು ಇಲ್ಲಿವೆ. ತೆಗಿ ಒಂದು ಸ್ವಲ್ಪ, ಓಪನ್ ಮಾಡು. ಹುಲಿ ते बेडशीट जरा आगला करे.